ಫ್ರೆಂಡ್ಸ್, ಇವತ್ತು ಕೊತ್ತಂಬರಿ ಸೊಪ್ಪಿಂದು ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಐಟಮ್ಸ್ ಏನು ಜಾಸ್ತಿ ಬೇಕಾಗಲ್ಲ. ಕೊತ್ತಂಬರಿ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ನೀರು ಒಂದು ಸ್ವಲ್ಪನೂ ಇರಬಾರ್ದು ಫ್ರೆಂಡ್ಸ್. ಆ ಥರ ಇದನ್ನು ಡ್ರೈ ಮಾಡ್ಕೋಬೇಕು. ತೊಳ್ಕೊಂಡು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಹುಣಸೆಹಣ್ಣು, ಬೆಲ್ಲ, ಖಾರದ ಪುಡಿ, ಮೆಂತ್ಯನ ಪುಡಿ ಮಾಡ್ಕೋಬೇಕು. ಉರಿಬಾರ್ದು, ಏನೂ ಮಾಡಬಾರ್ದು, ಹಸಿದೆ ಪುಡಿ ಮಾಡ್ಕೋಬೇಕು ಫ್ರೆಂಡ್. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ನೀರು ಹಾಕಬಾರ್ದು ಫ್ರೆಂಡ್ಸ್, ಹಂಗೆ ರುಬ್ಕೋಬೇಕು, ನೈಸಿಗೆ ರುಬ್ಕೋಬೇಕು. ತೋರಿಸ್ತೀನಿ ನಾನು. ಈಗ ಫಸ್ಟು ರುಬ್ಕೊಂಬರ್ತೀನಿ ಫ್ರೆಂಡ್ಸ್. ಈ ಥರ ನೈಸಿಗೆ ರುಬ್ಕೋಬೇಕು. ಅದರೊಳಗೆ ನೀರಿರುತ್ತಲ್ಲ, ಅದಕ್ಕೆ ನೀರು ಹಾಕ್ಕೋಬಾರ್ದು. ಈ ಥರ ರುಬ್ಕೊಂಡಿದ್ದೀನಿ. ಮೆಂತ್ಯನೂ ಅಷ್ಟೇ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ನೈಸಿಗೆ. ಈಗ ಮಾಡೋಕ್ಕೆ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಹಾಕೋಬೇಕು ಫ್ರೆಂಡ್ಸ್, ಒಂದು ಸ್ಪೂನು. ಈಗ ಎಣ್ಣೆ ಕಾದಿದೆ, ಒಂದು ಸ್ವಲ್ಪ ಎಣ್ಣೆ ಆದರೆ ಸಾಕು ಫ್ರೆಂಡ್. 1 ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸಾಕು. ಇದು ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್. ನಾನು ಇದನ್ನು ಹಾಕ್ಕೊತೀನಿ ಸ್ಪೂನಲ್ಲಿ. ನೋಡ್ರಿ, ಈ ಥರ ಆಗಬೇಕು. ಇದಕ್ಕೆ ಹುಣಸೆ ಹಣ್ಣು, ಒಂದು ಸ್ವಲ್ಪ ಹುಳಿ, ಉಪ್ಪು, ಖಾರ, ಸ್ವಲ್ಪ ಜಾಸ್ತಿ ಇರಬೇಕು ಫ್ರೆಂಡ್ಸ್. ಈಗ ಹುಣಸೆ ಹಣ್ಣು ಹಾಕಿದ್ದೀನಿ. ಈಗ ಸಾಕು, ಗ್ಯಾಸ್ ಥಂಡ ಮಾಡ್ಕೊಳ್ಳೋಣ. ಈ ಥರ 2 ಸ್ಪೂನು ಖಾರದ ಪುಡಿ ಹಾಕಂತ ಇದ್ದೀನಿ. ಒಂದು 5 ನಿಮಿಷಕ್ಕೆ ಆಗುತ್ತೆ ಫ್ರೆಂಡ್ಸ್. ಇದೇನು ಸ್ವಲ್ಪ 1 ಸ್ಪೂನು ಬೆಲ್ಲ ಹಾಕೊಂತಿದ್ದೀನಿ. ಸ್ವಲ್ಪ ಇದಾಗಲಿ. ಒಂದು 5 ನಿಮಿಷ ಕುದಿಬೇಕು ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಸೈಡ್ಗೆ, ಚಪಾತಿಗೆ, ಅನ್ನಕ್ಕೆ ಈ ಉಪ್ಪಿನಕಾಯಿ ಟೈಪು ಇದನ್ನು ಬಳಸ್ಕೋಬೋದು ಫ್ರೆಂಡ್ಸ್. ಆರೋಗ್ಯಕ್ಕೂ ಒಳ್ಳೆಯದೇ ಕೊತ್ತಂಬರಿ ಸೊಪ್ಪು. ಹಿಂಗಾಯ್ತು ಫ್ರೆಂಡ್ಸ್. ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದು ಒಂದು ವಾರ ಬೇಕಾದ್ರೂ ಇಡ್ಬೋದು ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಹೊರಗಡೆನೇ ಇಡ್ಬೋದು, ಫ್ರಿಜ್ಜಲ್ಲಿ ಏನು ಇಡಬೇಕು ಅನ್ನೋದಿಲ್ಲ, ಹೊರಗಡೆನೇ ಇಡ್ಬೋದು. ನೀರು ಹಾಕಿರಲ್ಲ, ಏನಿಲ್ಲಲ್ಲ, ಒಂದು ವಾರ ಇರುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಈ ಥರ ಆಗಬೇಕು ಫ್ರೆಂಡ್ಸ್. ಕಾಣ್ತಾಯ್ತಾ? ಇದು ನೀವು ಹೊರಗೆ ಇಟ್ಕೊಳ್ಳಿ ಫ್ರೆಂಡ್ಸ್, ಬೇಕಾದ್ರೆ 15 ದಿವಸನೂ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಹಿಂಗಾಗಿದೆಯಲ್ಲ ಫ್ರೆಂಡ್ಸ್, ಈಗ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರೆಂಡ್ಸ್, ಒಂದು ಅರ್ಧ ಸ್ಪೂನಿಗಿಂತ ಕಡಿಮೆ ಮೆಂತ್ಯ ಪೌಡ್ರು. ಇದು ಮೆಂತ್ಯ ನಾನು ಹುರ್ಕೊಂಡಿಲ್ಲ, ಏನೂ ಇಲ್ಲ, ಮಾಮೂಲಿನೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮೆಂತ್ಯ ಪೌಡ್ರ್. ಆಫ್ ಮಾಡಿ ಹಾಕಬೇಕು ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಇಷ್ಟೇ ಕೊತ್ತಂಬರಿ ಸೊಪ್ಪಿಂದ ಚಟ್ನಿ ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಒಂದ್ಸರಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಎಲ್ಲದಕ್ಕೂ ಹೆಂಗೆ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.